ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಿಕೆ ವಿಪಿನ್ ಕುಮಾರ್ ಸಾಹೇಬರು ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಸಹಾಯವನ್ನು ನೀಡುತ್ತಿದ್ದಾರೆ. ವೇದಿಕೆಯಲ್ಲಿ ಇರುವಂತಹ ಹೆಚ್ಚುವರಿಯಲ್ಲಿ ಎಲ್ಲರೂ ಗಮನಿಸುವಂತದ್ದು ವಿಶಾಲ ಹೃದಯವಂತಿಕೆ ಇರುವಂತಹ ಬಾಯಲ್ಲಿ ಮಾತ್ರ ಬರುವಂತದ್ದು ಇಂತಹ ದೊಡ್ಡ ಮಾತು. ಹೇಗೆ ಅದೊಂದು ಲೈಫ್ ರಿವಾಲ್ವ್ ಆಗುತ್ತೆ ಅಂತ ಹೇಳೋದು ಮೋಸ್ಟ್ಲಿ ಮೊದಲನೇ ಸಿನಿಮಾ ಅಂತ ಕಾಣುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಪೊಲೀಸ್ ಸ್ಟ್ರಕ್ಚರ್ ಅನಿಲ್ ಅವ್ರು ಹೇಳ್ತಾರೆ ಪಿರಮಿಡಿಕಲ್ ಸ್ಟ್ರಕ್ಚರ್ ಅಂತಂದ್ರೆ ಆಕ್ಚುಯಲ್ ವರ್ಕ್ ಹಾರ್ಸಸ್ ಆಫ್ ದಿ ಡಿಪಾರ್ಟ್ಮೆಂಟ್ ನಮ್ಮ ಸ್ಟಾಫ್ ಇಲ್ಲಿದ್ರೆ ನಾವು ಏನು ಕೆಲಸ ಮಾಡ್ಲಿಕ್ಕಾಗಲ್ಲ. 99% ಕೆಲಸ ಅವ್ರು ಮಾಡ್ತಾರೆ, ಎಲ್ಲ 1% ಮಾತ್ರ ನಾವು ಗೈಡೆನ್ಸ್ ಕೊಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಸಂಜೆ ನಾವು ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದೀವಿ. 7:15 ಅಷ್ಟೊತ್ತಿಗೆ ಶೋ ಇದೆ. ಎಂಟೈರ್ 150 ಜನ ನಮ್ಮ ಸ್ಟಾಫ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ತಮಗೆ ಇನ್ನಷ್ಟು ದೇವರು ಹೆಚ್ಚು ಶಕ್ತಿ ಕೊಡ್ಲಿ. ನಮ್ಮ ಇಲಾಖೆಯ ಸಿನಿಮಾಗಳನ್ನು ಮಾಡಿ ಮತ್ತೆ ಇನ್ನೊಂದು ನನ್ನ ಒಂದು ಅನಿಸಿಕೆ ನಮ್ಮ ಹತ್ರ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2010ರಿಂದ ಅವರ್ ಕನ್ನಡ ಇಂಡಸ್ಟ್ರಿ ಇಸ್ ಸೀಯಿಂಗ್ ಎ ರೆವಲ್ಯೂಷನರಿ ಚೇಂಜ್. ಮುಂಚೆ 1960s and 70s ನಲ್ಲಿ ಯಾವ ರೀತಿ ಯುವರ್ ಕಾಂಪೀಟಿಂಗ್ ವಿತ್ ಅದರ್ ರೀಜನಲ್ ಸಿನಿಮಾಸ್ ಸ್ವಲ್ಪ ಡಿಕ್ಲೈನ್ ಆಗಿತ್ತು ಫಾರ್ ವೇರಿಯಸ್ ರೀಸನ್ಸ್. ಬಟ್ ಪೋಸ್ಟ್ 2010 ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಕೆಲವು ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಕೂಡ ಕನ್ನಡ ಸಿನಿಮಾನ ನೋಡ್ತಾ ಇದ್ದಾರೆ. ಈಗ ಲಾಸ್ಟ್ 5-10 years ಯಾರು ನೋಡ್ತಾ ಇದ್ದಾರೆ ಅಂದ್ರೆ ಯು ಆರ್ ಗಿವಿಂಗ್ ಸಚ್ ಕ್ವಾಲಿಟಿ ಆಫ್ ಕಂಟೆಂಟ್. ಅದಕ್ಕೋಸ್ಕರ ನೋಡ್ತಾ ಇದ್ದಾರೆ. ನೀವು ಎಂಟೈರ್ ಶೆಟ್ಟಿ ಗ್ಯಾಂಗ್ ಆಗಲಿ ಅಥವಾ ಬೇರೆ ಯಾರಾದ್ರೂ ಆಗಲಿ, ನಮ್ಮ ಭರತ್ರಾಜ್ ಅವರಾಗಿರ್ಲಿ, ಎಲ್ಲರೂ ಇನ್ನಷ್ಟು ಹೆಚ್ಚು ಒಳ್ಳೆ ಸಿನಿಮಾಗಳನ್ನ ಮಾಡಿ ತಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಹೇಳ್ತೀನಿ. ಪೊಲೀಸ್ ಅವ್ರ ಕರೀತಿ ಅಂದ್ರೆ ಅವ್ರನ್ನ ವಿಲನ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ಲಿ ಚಿಕ್ಕ ಮಕ್ಕಳ ಮನಸ್ಸಲ್ಲಿ. ಅದಾಗಬಾರ್ದು ಅನ್ನೋದು. ಅವರು ಮನುಷ್ಯರೇ, ಅವರು ನಗ್ನಗ್ತಾ ಇರ್ತಾರೆ, ಅವರು ನಿಮ್ಗೆ ಸಹಾಯಕ್ಕೆ ಬರ್ತಾರೆ, ತಪ್ಪು ನಡೆದಾಗ ಅವರು ನಿಮ್ ಜೊತೆ ನಿಲ್ತಾರೆ ಅನ್ನೋದನ್ನ ತುಂಬಾ ಹಾಸ್ಯಮಯವಾಗಿ ಹೇಳಕೊಟ್ಟಿದ್ದೀವಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಸುಮಾರಷ್ಟು ಸಿನಿಮಾಗಳು ಬಂದಿದೆ. SP ಸಾಂಗ್ಲಿಯನ್ನ ಇಂದ ಹಿಡಿದು ರೀಸೆಂಟ್ ಸಿನಿಮಾಗಳವರೆಗೂ ಎಲ್ಲಾ ಕಡೆನೂ ಅವರ ಸಾಹಸ ಕಥೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಯಾರು ಅವರ ನೈಜವಾಗಿ ಅವರ ಮನೆಯ ಘಟನೆಗಳನ್ನ ಯಾರು ಮಾತಾಡಲಿಲ್ಲ ಅಂತ. ಈ ಸಿನಿಮಾ ಮಾಡೋದಕ್ಕೆ ಡೈರೆಕ್ಟರ್ ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಈಗ ಈ ಸಿನಿಮಾ ಮಾಡೋದಕ್ಕೆ ನಿರ್ದೇಶಕರು ಸುಮಾರು 2 ತಿಂಗಳ ಕಾಲ ಹಲವಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ದಿನಗಟ್ಟಲೆ ಕೂತು ಅಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ಅನ್ನ ನಿಜವಾಗ್ಲೂ ನಾನು ಅದೇ ತರ ಶೂಟ್ ಮಾಡಬೇಕು ಅಂತ ಹೇಳಿ, ನಮ್ಮ ಕತೆಗೆ ಹೇಗೆಲ್ಲ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ಅದನ್ನ ಅಷ್ಟು ದಿನಗಳ ಕಾಲ ಅಬ್ಸರ್ವ್ ಮಾಡಿ ಆಮೇಲೆ ಈ ಕಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕತೆ ಇವತ್ತಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ, ಸಿನಿಮಾ ನೋಡ್ಬೇಕಾದ್ರೆ ಬಹಳ ಬುದ್ಧಿ ಹೇಳಕ್ ಹೋದ್ರೆ, ತುಂಬಾ ಜ್ಞಾನ ಕೊಡಕ್ ಹೋದ್ರೆ ಅವ್ರು ಕೂತ್ಕೊಳ್ಳಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಅವರು ಸಾವಿರಾರು ಜಡ್ಜೆಟ್ಗಳು, ತಲೆಬಿಸಿಗಳು, ಅವ್ರ ಕೆಲಸಗಳು, ಅದ್ರ ಮಧ್ಯದಲ್ಲಿ ಅವ್ರ ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಈ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದಾಗ ಅದರಲ್ಲಿ ಬುದ್ಧಿ ಹೇಳೋ ಕೆಲಸ ಮಾಡಿದ್ರೆ ಅವ್ರು ಕೇಳಕ್ ರೆಡಿ ಇಲ್ಲ. ಅದನ್ನ ತಮಾಷೆ ಯಾಕೆ ಹೇಳ್ಬೇಕು. ಫಾರ್ ಎಕ್ಸಾಂಪಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ನಿಮ್ಮಲ್ಲಿ ಸುಮಾರು ಜನ ಸಿನಿಮಾನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಸಿನಿಮಾದಲ್ಲಿ ಒಂದು ಕನ್ನಡ ಶಾಲೆ ಅಳಿದು ಹೋಗ್ತಾ ಇರೋದ್ರ ಬಗ್ಗೆ ಬಹಳ ಹಾಸ್ಯಮಯವಾಗಿ ಹೇಳಿ ಲಾಸ್ಟ್ 15 ನಿಮಿಷದಲ್ಲಿ ಅದು ಯಾಕೆ ಉಳಿಬೇಕು ಅನ್ನೋ ಮಾತನ್ನ ನಾವು ಹೇಳ್ತೀವಿ. ಸೊ ಆ ತರ ಸಿನಿಮಾಗಳಿದ್ರೆ ಇವತ್ತು ಜನ ನೋಡ್ತಾರೆ. ಅದು ಇವತ್ತಿನ ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಹಾಸ್ಯಮಯವಾಗಿದ್ದಾಗ ಮಾತ್ರ ಅವರು ಅದನ್ನ ಶುರುವಿಂದ ಕೊನೆ ತನಕ 2 ಗಂಟೆ ಸಿನಿಮಾ ಆದ್ರೆ 1.25 ಗಂಟೆವರೆಗೂ ನಾವು ನಗಿಸ್ಬೇಕು. ಆ ನಗಿಸೋದ್ರ ಜೊತೆಲಿ ಈ ಎಲ್ಲ ಸಮಸ್ಯೆಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಾ ಹೋಗ್ಬೇಕು. ಅದಾದ ನಂತರ ಕೊನೆ 15 ನಿಮಿಷ ಅವರಿಗೆ ಏನ್ ನಾವು ರಿಲ್ಯಾಕ್ಸೇಷನ್ ಅಂದ್ರೆ ನಾವು ಏನ್ ಹೇಳ್ತೀವಿ ಈ ಸಿನಿಮಾ, ಇದ್ರ ಬಗ್ಗೆ ನಾವು ತುಂಬಾ ದೊಡ್ಡ ಚರ್ಚೆ ಮಾಡಿ ರಿಸರ್ಚ್ ಮಾಡಿ, ಅದಕ್ಕೋಸ್ಕರ ಇದು ಲಾಫಿಂಗ್ ಬುದ್ಧ ಆಗಿದೆ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸೀರಿಯಸ್ ಕಾಪ್ ಹೆಸರಲ್ಲಿ ಆಚೆ ಬರ್ತಿತ್ತು ಅನ್ಸುತ್ತೆ. ಯಾಕೆ ಗೋವರ್ಧನ ಅನ್ನೋನು ಬಹಳ ಫುಡ್ಡಿ ಆಗಿರ್ತಾನೆ ಅಂದ್ರೆ ತಿನ್ನೋದಂದ್ರೆ ಬಹಳ ಇಷ್ಟ ಅವನಿಗೆ. ಆದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಫಿಟ್ನೆಸ್ ಹಂಗೆ ಮೇಂಟೈನ್ ಮಾಡಬೇಕು. ಸೊ ಆ ತರದ ಒಂದು ಟಾಸ್ಕ್ ಅವನಿಗೆ ಬಂದಾಗ ಆ ನಗುಮುಖದ ಗೋವರ್ಧನ ಹೇಗೆ ಬದಲಾಗ್ತಾನೆ
ಅಥವಾ ವಾಪಸ್ ಅವನ ಮುಖದ ಮೇಲೆ ಹೇಗೆ ನಗು ತರ್ತಾನೆ ಒಂದು ಕೇಸನ್ನ ಸಾಲ್ವ್ ಮಾಡೋದ್ರ ಮೂಲಕ ಅನ್ನೋದು ಈ ಇಡೀ ಸಿನಿಮಾ. ನೀವೆಲ್ಲರೂ ಬರ್ತಿದ್ದೀರಿ ಅಂತ ಗೊತ್ತಾಯ್ತು ಇವತ್ತು ಸಂಜೆ. ಸೊ ಹೆಚ್ಚಿಗೆ ನಾನು ಹೇಳಿ ಸ್ಪಾಯಿಲ್ ಮಾಡೋದಕ್ಕೆ ಹೋಗಲ್ಲ. ನಮ್ಮ ನಿರ್ದೇಶಕರು ಬಂದರು. 25 ಸಿನಿಮಾಗಳಲ್ಲಿ ಪೊಲೀಸಿನ ಎಲ್ಲಾ ರ್ಯಾಂಕಿಂಗ್ ಮುಗಿಸಿರೋ ಏಕೈಕ ಪೊಲೀಸ್ ಅಂದ್ರೆ ಮೋಸ್ಟ್ಲಿ ನಾನೇ. 25 ಸಿನಿಮಾದಲ್ಲಿ ಎಲ್ಲಾ ರ್ಯಾಂಕಿಂಗು ಮುಗಿಸ್ಬಿಟ್ಟಿದ್ದೀನಿ. ನಾನು ಯಾವ್ದು ಬಾಕಿ ಬಿಟ್ಟಿಲ್ಲ. ಸೊ ಒಂದೇ ಒಂದು ಬಾಕಿ ಬಿಟ್ಟಿದ್ದು ಅಂದ್ರೆ ಕಾನ್ಸ್ಟೇಬಲ್. ಆ ಪಾತ್ರ ನಂಗೆ ಯಾರು ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಮೋಸ್ಟ್ಲಿ ನಿಮ್ ಸಾಹೇಬ್ರಿದ್ದಂಗೆ ನಮ್ದು ಹೈಟ್ ವೈಟ್ ಚೆನ್ನಾಗಿತ್ತಲ್ಲ. ಸೊ ಹಂಗಾಗಿ ತೆಗ್ದಿದ ತಕ್ಷಣ ಇನ್ಸ್ಪೆಕ್ಟರ್ ಬನಶಂಕರಿ ಸ್ಟೇಷನ್ ಅಲ್ಲಿ ಇದ್ದ. ಅವನ ಹತ್ರ ಕೇಳಿದೆ, ನೀ ಬರ್ಬೇಡ ಮರಯ, ಸ್ಟೇಷನ್ ಹೆಂಗ್ ಕಂಟ್ರೋಲ್ ಮಾಡ್ಲಿ ನಾನು. ನಾ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ, ನಂಗೆ ಪರ್ಮಿಷನ್ ಕೊಡು ಅಂದೆ. ಹೆಂಗೋ ಕರೋನಾ ಎಲ್ಲ ಬಂದೋಗಿತ್ತಲ್ಲ, ಖುಷಿ ಆಯ್ತು ನಮ್ಗೆ. ಇಲ್ಲಿ ತನಕ ಮಾಸ್ಕ್ ಹಾಕೊಂಡು, ಇಲ್ಲಿ ತನಕ ಸ್ಕಲ್ ಕ್ಯಾಪ್ ಹಾಕೊಂಡು, ಬರೀ ಕಣ್ಣು ಕಾಣೋ ತರ ಹೋಗಿ ಸ್ಟೇಷನ್ ಅಲ್ಲಿ ಒಂದ್ 2 ಅವರ್ ಕೂತ್ಕೊಂಡ್ ಬರ್ತಿದ್ದೆ 3 ದಿನ. ಹೇಗ್ ಕೆಲಸ ಮಾಡ್ತಾರೆ, ಏನೇನ್ ನಡೆಯುತ್ತೆ ಅಂದ್ರೆ ಅವ್ರು ಸೀನಿಯರ್ ಆಫೀಸರ್ ಹೇಗ್ ರೆಸ್ಪೆಕ್ಟ್ ಮಾಡ್ತಾರೆ, ಅಥವಾ ಸ್ಟೇಷನ್ ಒಳಗಡೆ ನಡೆಯೋ ತಮಾಷೆಗಳು ಹೇಗಿರುತ್ತೆ, ಅವ್ರವ್ರ ಗೆಳೆಯರು ಹೇಗ್ ಮಾತಾಡ್ಕೋತಾರೆ ಕೊಲೀಗ್ಸ್ ಜೊತೆ. ಸೊ ಇದನ್ನೆಲ್ಲ ನೋಡೋದಕ್ಕೋಸ್ಕರ ಒಂದ್ 3-4 ದಿನ, ಒಂದ್ 2-3 ಗಂಟೆಗಳ ಕಾಲ ನಾನು ಹೋಗಿ ಸ್ಟೇಷನ್ ಅಲ್ಲಿ ಕೂತು, ಅವನಿಗೆ ಮಾತ್ರ ಗೊತ್ತಿತ್ತು, ಅವನಿಗೆ ಬಿಟ್ಟು ಅವ್ನ ಇನ್ನಿಬ್ರು ಆಫೀಸರ್ಸ್ ಮಾತ್ರ ಗೊತ್ತಿತ್ತು ನಾನಿದ್ದೀನಿ ಅಂತ. ಸುಮ್ನೆ ಹೋಗಿ ಅದೇ ಮರದ ಬೆಂಚ್ ಮೇಲೆ ಕೂತ್ಕೊಂಡು ನೋಡ್ತಿದ್ದೆ ಏನೆಲ್ಲ ಆಗತ್ತೆ. ಸೊ ಅವಾಗ ಅಬ್ಸರ್ವ್ ಮಾಡಿದಾಗ ನನಗೆ ಇನ್ನೊಂದು ಜ್ಞಾನೋದಯ ಆಗಿತ್ತು ಅಂತ ಹೇಳ್ಬೋದು. ದಿನ ಬೆಳಗ್ಗೆ ಎದ್ದು ನಾನು ದೇವರ ಕೈ ಮುಗಿದು ಶೂಟಿಂಗ್ ಹೋದ್ರೆ ನನಗೆ ಬಹಳಷ್ಟು ಪಾಸಿಟಿವ್ ಜನಗಳು ಸಿಗ್ತಾರೆ. ಡೈರೆಕ್ಟರ್ ಇರ್ಬೋದು, ಅಥವಾ ಕೋ ಆಕ್ಟರ್ಸ್ ಇರ್ಬೋದು, ಅಥವಾ ಹೀರೋಯಿನ್ ಇರ್ಬೋದು, ಅಥವಾ ನಮ್ಮ ಲೈಟ್ ಹುಡುಗರು, ಇನ್ನೊಬ್ರು ಮತ್ತೊಬ್ರು, ಸಾರ್ ಬಂದ್ರು ಸರ್ ಈ ಸೀನ್ ಮಾಡೋಣ, ಇದನ್ನ ಹಿಂಗೆ ಹೇಳೋಣ, ಈ ಡೈಲಾಗ್ ಹೇಳೋಣ. ಸುಮಾರಷ್ಟು ಪಾಸಿಟಿವ್ ಜನರುಗಳ ಜೊತೆ ನಾನು ಬೆರೀತಾ ಹೋಗ್ತೇನೆ. ಆದ್ರೆ ಪೊಲೀಸ್ ಅವ್ರಿಗೆ ದಿನ ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ಹಣೆಗೊಂದು ಕುಂಕುಮ ಇಟ್ಕೊಂಡು ಹೊರಟ್ರೆ ಮನೆಯಿಂದ ಭೇಟಿ ಮಾಡ್ಬೇಕಾಗಿರೋದು ಎಲ್ಲ ನೆಗೆಟಿವ್ ಎನರ್ಜಿಗಳನ್ನ. ಒಬ್ಬ ಕೊಲೆಗಾರನ್ನ, ಒಬ್ಬ ರೇಪಿಸ್ಟ್ನ, ಒಬ್ಬ ಕಳ್ಳನ್ನ, ಒಬ್ಬ ಸುಳ್ಳನ್ನ ನೀವು ಭೇಟಿ ಮಾಡೋದೇ ಅವ್ರನ್ನ. ಅಂದ್ರೆ ಡೈರೆಕ್ಟ್ ಇಂಟ್ರಾಕ್ಷನ್ ಯಾರ ಜೊತೆ ನಿಮ್ದು? ನೆಗೆಟಿವ್ ಎನರ್ಜಿ ಜೊತೆ. ಪಾಸಿಟಿವ್ ಇರೋ ಜನರ ಜೊತೆ ಅಲ್ವೇ ಅಲ್ಲ. ನಿಮ್ ಕೊಲೀಗ್ಸ್ ಜೊತೆ ಮಾತಾಡಿದಾಗ ಮಾತ್ರ ಪಾಸಿಟಿವ್, ಬಟ್ ನಿಮ್ ಕೊಲೀಗ್ಸ್ ಮೀಟ್ ಮಾಡ್ತಿರೋದು ಬರೀ ನೆಗೆಟಿವ್ ಪೀಪಲ್. ಸೊ ಆ ನೆಗೆಟಿವ್ ಎನರ್ಜಿನ ತಡ್ಕೊಂಡು ಪಾಸಿಟಿವ್ ಆಗಿ ಅದಕ್ಕೆ ಏನಾದ್ರು ಒಂದು ನ್ಯಾಯ ಒದಗಿಸಿ ಮತ್ತೆ ತಿರ್ಗಾ ನೀವು ವಾಪಸ್ ಮನೆಗೆ ಹೋದಾಗ ನಾನು ಹೇಳ್ತಿದ್ದೆ, ಕಾಯಿನ್ ಟಾಸ್ ಆಗ್ದಂಗೆ ಹೆಡ್ ಬಿದ್ರೆ ಸ್ಟೇಷನ್ ಅಲ್ಲಿ ಪೊಲೀಸ್ ತರ ವರ್ತನೆ ಮಾಡ್ಬೇಕು, ಟೇಲ್ಸ್ ಬಿದ್ರೆ ಮನೇಲಿ ಗಂಡನ ತರ ವರ್ತನೆ ಮಾಡ್ಬೇಕು. ಅಲ್ಲಿ ದರ್ಪಣ ನಡೆಯಲ್ಲ, ದರ್ಬಾರ ನಡೆಯಲ್ಲ. ಅಲ್ಲಿ ವಾಪಸ್ ನೀವು ಗಂಡನಾಗಿರ್ಬೇಕು, ತಂದೆ ಆಗಿರ್ಬೇಕು, ಅಣ್ಣನಾಗಿರ್ಬೇಕು, ಮಾವನಾಗಿರ್ಬೇಕು. ಸೊ ಬಹಳ ಕಷ್ಟ ಇದೆ ಅದು. ಅದನ್ನ ನೀವು ಫೇಸ್ ಮಾಡ್ತಾ ಇದ್ದೀವಿ ಸರ್. ನನ್ನ ಪರವಾಗಿ ನಿಮ್ಗೆಲ್ಲರಿಗೂ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಆ ಸ್ಟೇಷನ್ ಅಲ್ಲಿ ಇದ್ದಂತ ಅಷ್ಟು ನೆಗೆಟಿವಿಟಿಗಳನ್ನ ಮೂಟೆ ಕಟ್ಟಿ ಸ್ಟೇಷನ್ ಅಲ್ಲೇ ಬದಿಗಿಟ್ಟು ಮನೆಗೆ ಹೋಗ್ತಾ ಮಕ್ಕಳ ಜೊತೆ ಬಾ ಪುಟ್ಟ, ಬಾ ಚಿನ್ನ, ಬಾ ಮುತ್ತು ಅಂತ ವಾಪಸ್ ಮಾತಾಡೋ ಧೈರ್ಯ ಇದೆಯಲ್ಲ, ಅಂದ್ರೆ ಆ ಮನಸ್ಥಿತಿ ಇದೆಯಲ್ಲ, ತುಂಬಾ ಕಷ್ಟ ಸರ್. ನಾನೇ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ವಾಪಸ್ ಮನೆಗೆ ಹೋದಾಗೆ ನನಗೆ ಡಿಸ್ಟರ್ಬ್ ಆಗ್ಬಿಡ್ತಾ ಇದ್ದೆ ಒಂದೊಂದ್ಸರಿ. ಅಂದ್ರೆ ತುಂಬಾ ಎಮೋಷನಲ್ ಸೀನ್ಸ್ ಇದ್ದಾಗ, ನಾನು ಶೂಟಿಂಗ್ ಅಲ್ಲೇ ಎಮೋಷನಲ್ ಸೀನ್ಸ್ ಮಾಡಿದಾಗ ನಾನು ಮನೆಗೆ ಹೋದ್ರೂ ಒಂದ್ 2 ನಿಮಿಷ ಬೇಕಾಗುತ್ತೆ ಮಕ್ಕಳ ಜೊತೆ ಬೆರೆಯೋಕೆ. ಬಟ್ ನೀವು ಅದಷ್ಟನ್ನು ಕರಗತ ಮಾಡ್ಕೊಂಡಿದ್ದೀರಿ. ಸೊ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾಕಂದ್ರೆ ನೀವು ಅಷ್ಟು ನೆಗೆಟಿವ್ ಪೀಪಲ್. ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲೇ ನಾನು ಜೈ ಶೂಟಿಂಗ್ ಬಂದಿದ್ದೆ ಒಂದ್ಸರಿ. ಶಿವಮೊಗ್ಗದಲ್ಲಿ ಮತ್ತೆ ಮಡಿಕೇರಿಯಲ್ಲಿ ಅನಂತನಾಗ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ನಾನು, ದಿ ಪ್ಲಾನ್ ಅಂತ. ಅದು ಮಡಿಕೇರಿ ಜೈಲಲ್ಲಿ ಶೂಟಿಂಗ್ ಇತ್ತು. ನಿಜ ಹೇಳ್ತೀನಿ, ಕ್ಯಾರವಾನ್ ಇಂದ ಮೇಕಪ್ ಹಾಕೊಂಡು ಇಳಿದು ಜೈಲ್ ಒಳಗೆ ಹೋದ್ರೆ ನನ್ನಷ್ಟು ಸೋಂಬೇರಿ ಯಾರು ಇಲ್ಲ. ನನಗೆ ಅವಾಗ ಫೀಲ್ ಆಗ್ತಾ ಇತ್ತು, ಯಪ್ಪ ಎಂತ ನೆಗೆಟಿವ್ ಎನರ್ಜಿ ಇಲ್ಲಿ ಅಂತ. ಎಲ್ಲ ಕಳ್ಳರು, ಸುಳ್ಳರು, ಕಾಕರು, ಕೊಲೆಗಾರರು ಹಿಂಸೆ ಕೆಲಸ ಮಾಡ್ತೀರಾ ನೀವು. ದೇವರನ್ನೇ ಆಗಿಲ್ಲ ನನಗೆ ಅರ್ಧ ಗಂಟೆ ಶೂಟಿಂಗ್ ಮಧ್ಯದಲ್ಲಿ ನಾನು ಓಡ್ ಬರ್ತಿದ್ದೆ ಆಚೆ ಕ್ಯಾರವನ್ ಹತ್ರ. ಆಗ್ತಿಲ್ಲ ನಂಗೆ, ಅದು ತಡ್ಕೊಳಕ್ ಆಗಲ್ಲ ಆ ತರದ ನೆಗೆಟಿವ್ ಎನರ್ಜಿ ಅಂತ. ಒಳಗಡೆ ಚೇರ್ ಹಾಕಿ ಕೂರಿಸೋರು, ಸೋಂಬೇರಿ ಆಗ್ಬಿಡ್ತಾ ಇದ್ದೆ. ಹೀಗೆ ಯಾವಾಗ ಮುಗಿಸ್ತೀರ ಶೂಟಿಂಗ್ ಅಂತ ಆತರ ಆಗಿದೆ ನಾನು. ಇದೆಲ್ಲ ಫೀಲ್ ಆಗುತ್ತೆ ನನಗೆ ಸ್ವಲ್ಪ ಎನರ್ಜಿಗಳ ಜೊತೆ ಒಡನಾಟ ಜಾಸ್ತಿ. ಅದಕ್ಕೆ ನಾವು 50 ಪಿಕ್ಚರ್ ಮಾಡಿದ್ದು ಕಾಂತಾರ. ಸೊ ಈ ಲಾಫಿಂಗ್ ಬುದ್ಧ ಚಿತ್ರ ಮೂಡ್ ಬಂದಿದೆ. ಅದ್ರ ಮಧ್ಯದಲ್ಲಿ ಒಂದು ಕೇಸನ್ನ ಸಾಲ್ವ್ ಮಾಡಬೇಕು. ಅದ್ರ ಮಧ್ಯದಲ್ಲಿ ಇದೆಲ್ಲ ಕಷ್ಟಗಳ, ಪೊಲೀಸರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಇಷ್ಟೆಲ್ಲ ಸಮಸ್ಯೆಗಳನ್ನು ಹೇಳಬೇಕು ಅಂತ ಅಂದಾಗ ಭರತ್ ರಾಜ್ ಈ ಸ್ಕ್ರಿಪ್ಟ್ ಅನ್ನ ಮಾಡಿಕೊಂಡ್ರು.
ಸ್ಕ್ರಿಪ್ಟ್ ಶುರು ಆಗಿದ್ ಬೇರೆ ತರ, ಬಟ್ ಎಂಡ್ ಆಗಿದ್ ಬೇರೆ ತರ. ಇವತ್ತು ಜನ ಅದನ್ನ ನೋಡಿದಾಗ, ಚಪ್ಪಾಳೆ ತಟ್ಟಿದಾಗ, ಪ್ರಶಂಸೆ ಮಾಡಿದಾಗ, ಬೆಂಗಳೂರಲ್ಲಿ ಹಾಗೆ ಮಂಗಳೂರಲ್ಲಿ, ನಿಮ್ಮಲ್ಲೂ ಕೂಡ ಸುಮಾರಷ್ಟು ಜನ ಪೊಲೀಸರು ಆಲ್ರೆಡಿ ಈ ಸಿನಿಮಾನ ನೋಡಿದ್ದಾರೆ. ನಾನು ಮೊನ್ನೆಯಿಂದ ಜರ್ನಿ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಥಿಯೇಟರ್ ವಿಸಿಟ್ ಮಾಡಿದಾಗ ಸುಮಾರಷ್ಟು ಜನ ಸಿವಿಲ್ ಡ್ರೆಸ್ ಅಲ್ಲಿ ಇದ್ರೆ ಗೊತ್ತಾಗಿಲ್ಲ ನಂಗೆ ಅವ್ರು ಪೊಲೀಸ್ ಅಂತ. ಅವ್ರು ಬಂದ್ಬಿಟ್ಟು ನಾನು ಡಿಪಾರ್ಟ್ಮೆಂಟ್ ಸರ್ ಅಂತ ಗೊತ್ತಾಯ್ತು. ಅವರು 10 ಜನ 20 ಜನ ಬಂದು ಸಿನಿಮಾ ನೋಡ್ತಿದ್ದಾರೆ ವಿತ್ ಫ್ಯಾಮಿಲಿ. ಅಂದ್ರೆ ತುಂಬಾ ದೊಡ್ಡ ಅಚೀವ್ಮೆಂಟ್ ಯಾವಾಗ ಆಗುತ್ತೆ ಅಂದ್ರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ವಿಚಾರ ಹೇಳಕ್ ಹೊರಟಿದ್ದೀವಿ. ಸೊ SP ಸಾಹೇಬ್ರ ಅಥವಾ ಸಾಹೇಬ್ರು ಎಲ್ರಿಗೂ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ರಿಕ್ವೈರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅನ್ನೋದು ನಮ್ಮ ಅನಿಸಿಕೆ. ಆ ಅನಿಸಿಕೆಯನ್ನ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿದೀವಿ. ಅದು ಜಾರಿಗೆ ಬಂದ್ರೆ ತುಂಬಾ ಅದ್ಭುತವಾಗಿ ಆಗುತ್ತೆ. ಯಾಕಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ಅನ್ನುವಂಥದ್ದನ್ನ ನಾವು ತಂದಾಗ ನನ್ನ ಕಣ್ಣು ಮುಂದೆನೆ ಸುಮಾರಷ್ಟು 25ರಿಂದ 30 ಶಾಲೆಗಳು ಅಲ್ಲೇ ಓದಿರುವಂತ ಸ್ಟೂಡೆಂಟ್ಸ್ ಇವತ್ತು ಬೆಳೆದು ದೊಡ್ಡ ದೊಡ್ಡ ಸರ್ಕಾರಿ ಕೆಲಸದಲ್ಲಿರೋರು ಅಥವಾ ಬಿಸ್ನೆಸ್ ನಲ್ಲಿರೋರು ಆ ಶಾಲೆಯನ್ನು ದತ್ತು ತಗೊಂಡು ಇವತ್ತು ನಡೆಸ್ತಾ ಇದ್ದಾರೆ. ಸೊ ಕನ್ನಡ ಶಾಲೆ ಮುಚ್ಚೋಗೋದಿಲ್ಲ. ಅದೇ ತರದಲ್ಲಿ ಈ ಸಿನಿಮಾದಲ್ಲೂ ಒಂದು ಸಣ್ಣ ಕ್ಲೈಮ್ಯಾಕ್ಸ್ ಇಟ್ಟಿದ್ದೀವಿ. ಆ ಕ್ಲೈಮ್ಯಾಕ್ಸ್ ಏನಾದ್ರು ಜಾರಿಗೆ ಬಂದ್ರೆ ಯಾವ ಕೋಟಿಗಳು ನಮ್ಗೆ ಸಿನಿಮಾದ ಗೆಲುವು ಅಂತ ನಾನು ಹೇಳಲ್ಲ. ಆ ಕ್ಲೈಮ್ಯಾಕ್ಸಿನ ಚೇಂಜಸ್ ಏನಾದ್ರೂ ಅಳವಡಿಕೆ ಆದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಈ ಸಿನಿಮಾ ಬೇರೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಸ್ಟೇಷನ್ಗೆ ನನ್ನ ಚಿಕ್ಕ ವಯಸ್ಸಿಂದ ಒಂದು ಸಂಬಂಧ ಇದೆ. ನಮ್ಮ ಮನೆಯಲ್ಲಿ 3 ಜನ ಪೊಲೀಸ್ ಇದ್ದಾರೆ. ನನ್ನ ಇಬ್ಬರು ಚಿಕ್ಕಪ್ಪನ ಮತ್ತೆ ಈಗ ಅಣ್ಣ. ನಾನು ಚಿಕ್ಕವನಿದ್ದಾಗ ನನ್ನ ಚಿಕ್ಕಪ್ಪನ ಮನೆಗೆ ಹೋದಾಗೆಲ್ಲ ಅವರು ನನಗೆ ಕರ್ಕೊಂಡು ಹೋಗ್ತಿದ್ರು ಪೊಲೀಸ್ ಸ್ಟೇಷನ್. ನಾನು ಆ ಫೀಲ್ ಒಂಥರ ಆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದು, ಅಲ್ಲಿ ಸೆಲ್ಲು, ಅಲ್ಲಿರೋ ಗನ್ಗಳು, ಅದೆಲ್ಲ ನೋಡೋಕೆ ಚಿಕ್ಕವನಿದ್ದಾಗ ಒಂಥರ ಕ್ಯೂರಿಯಾಸಿಟಿ ನನಗೆ. ಅಂಡ್ ನನಗೆ ಆ ಒಂದು ಮೈಂಡಲ್ಲಿ ಏನು ದೃಷ್ಟಿ ಇತ್ತು, ಅಲ್ಲಿರೋ ನಮ್ಮ ಚಿಕ್ಕಪ್ಪ ಪೊಲೀಸ್ ಆಗಿರೋದ್ರಿಂದ ಅಲ್ಲಿ ಉಳಿದಿರೋದು ಎಲ್ಲ ಅಧಿಕಾರಿಗಳು, ಬೇದಿಗಳು ನನಗೆ ರಿಲೇಟಿವ್ಸ್ ತರನೇ ಫೀಲ್ ಆಗುತ್ತೆ. ಇವರು ಯಾರೋ ನಮ್ಮ ದೊಡ್ಡಪ್ಪನೋ, ಇವರು ಯಾರೋ ನಮ್ಮ ಅಣ್ಣನೋ. ನನಗೆ ಪೊಲೀಸ್ ಅಂದ್ರೆ ಅವಾಗಿಂದ ನನ್ನ ದೃಷ್ಟಿಯಲ್ಲಿ ಅವರು ಒಬ್ಬರಿಗೆ ಯಾರೋ ಪ್ರಮೋಸರ್ ಆಗಲಿಲ್ಲ, ಇವ್ರು ಯಾರಿಗೋ ತಂದೆ, ಇವ್ರು ಯಾರಿಗೋ ಒಬ್ರು ಅಣ್ಣ, ಇವ್ರಿಗೆ ಯಾರಿಗೋ ಚಿಕ್ಕಪ್ಪ. ಸೊ ನಾನು ಹ್ಯೂಮನ್ ಆಗಿ ನೋಡಕ್ಕೆ ಇಷ್ಟಪಡ್ತಾ ಇದ್ದೆ. ಅಂಡ್ ನಾನು ಅದನ್ನ ಈ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನ ಕಟ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಬಂತು. ಅಂಡ್ ನಾನು ಹೇಳ್ದಂಗೆ ಚಿಕ್ಕಪ್ಪ ಗುರ್ಲಿಗಪ್ಪ ಅಂತ ಅವರು ಮುಂಚೆ ಮಾನ್ವಿ ಸ್ಟೇಷನ್ ಇದ್ರು, ಆಮೇಲೆ ಮುನ್ರಾಬಾದ್ಗೆ ಅವರು ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ರು. ಅವರು ಕೆಲಸ ಒಂದು ಡ್ಯೂಟಿಯಲ್ಲಿದ್ದಾಗೆ ಅವರು ತೀರ್ಕೊಂಡ್ರು ಅವರು. ಸೊ ಅವ್ರದ್ದು ನಾನು ಗೋವರ್ಧನ್ ಕ್ಯಾರೆಕ್ಟರ್ಗೆ ಅವ್ರ ಇನ್ಫ್ಲುಯೆನ್ಸಸ್ ತುಂಬಾ ಇದೆ. ಅಂದ್ರೆ ನಾನು ಚಿಕ್ಕವರಿದ್ದಾಗ ನಾವೆಲ್ಲ ಹಬ್ಬಗಳು, ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ ಆದ್ರು ಎಲ್ಲ ಇಡೀ ಫ್ಯಾಮಿಲಿ ನಮ್ದೊಂದು 60-70 ಜನ ಇದ್ರೆ ಎಲ್ಲರೂ ಸೇರ್ತಿದ್ವಿ. ಅವ್ರು ಮಾತ್ರ ಮಿಸ್ಸಿಂಗ್. ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಡ್ಯೂಟಿ ಇದೆ ಬರಕ್ಕಾಗಲ್ಲ. ಅವ್ರಿಗೆ ಒಂದು ದಿನ ರಜಾ ಹಾಕೊಂಡು ಬಂದು ನಮ್ಮ ಜೊತೆ ನಾವು ಮಲಗಿದ್ದಾಗ ಯಾವಾಗಲೂ ರಾತ್ರಿ ಬಂದಿರೋರು. ಬೆಳಿಗ್ಗೆ ಎದ್ದು ನೋಡಿದಾಗ ಅವ್ರು ನೋಡಿದ ಕೂಡ ನಮ್ಗೆಲ್ಲ ಖುಷಿ. ಅಂದ್ರೆ ಅವ್ರು ಎಲ್ಲಿ ಬಂದ ಕೂಡ ಮನೆಗೆ ಆ ಹಬ್ಬಕ್ಕೆ ಆ ವಾತಾವರಣಕ್ಕೆ ಒಂದು ಮೆಲುಕು ಬರೋದು. ಎಲ್ಲರೂ ತಪ್ಪಿಸ್ಕೊಂಡು ಎಲ್ಲರೂ ಇದು ಮಾಡ್ಕೊಂಡು ನಮ್ಮ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಅವ್ರೆಲ್ಲ ತುಂಬಾ ಫೇವರೇಟ್ ಆಗೋದು. ಅಂಡ್ ಅವರು ತುಂಬಾ ಊಟ ಇಷ್ಟಪಡೋರು. ಬಟ್ ಅವ್ರಿಗೆ ಊಟ ಅಷ್ಟು ಇಷ್ಟಪಡೋದು ತಿನ್ನಕ್ಕೆ ಅವ್ರಿಗೆ ಟೈಮ್ ಸಿಗ್ತದೆ. ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲರಿಗೂ ಮಾತಾಡ್ಸ್ಕೊಂಡು ಟಕ್ಕಂತ ಮಧ್ಯಾಹ್ನಕ್ಕೆ ಹೋಗ್ಬೇಕು ಕನ್ಸ್ಕೊಂಡು ಆ ಒಂದು ಮಿಸ್ಸಿಂಗ್ ಅವ್ರದ್ದಿದ್ದಾರೆ. ಸುಮಾರು ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಂದಿದೆ. ಸಿನಿಮಾ ರಂಗದಲ್ಲಿ ನಾವು ನೋಡಿದ್ರೆ ಪೊಲೀಸನ್ನ ಐದರ್ ಹೀರೋ ಆಗಿರೋ ಡಿಪಿಕ್ಟ್ ಮಾಡ್ತಾರೆ ಅಥವಾ ಝೀರೋ ಆಗಿರೋ ಡಿಪಿಕ್ಟ್ ಮಾಡ್ತಾರೆ. ಹೆಸರಾದಂತ ಪ್ರಬುದ್ಧ ಒಂದು ತಮ್ಮ ಜಾಣ್ಮೆಯಿಂದ, ತಾಳ್ಮೆಯಿಂದ ಮತ್ತು ತಮ್ಮ ಚಲನಚಿತ್ರದ ಅಭಿನಯದಿಂದ ಹೆಸರು ಮಾಡಿರ್ತಕ್ಕಂಥ ಅನೇಕ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಇರ್ಬೋದು, ವಿಷ್ಣುವರ್ಧನ್ ಅವರಿಂದ ಇರ್ಬೋದು, ನೀವು ಯಾರು ಬೇಕಾದ್ರೂ ತಗೊಳ್ಳಿ, ಎಲ್ಲ ಚಿತ್ರನಟರು ಕೂಡ ಒಂದಿಲ್ಲ ಒಂದು ಸನ್ನಿವೇಶದಲ್ಲಿ, ಒಂದಿಲ್ಲ ಒಂದು ಸಿನಿಮಾದಲ್ಲಿ ಅವರು ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಮಾಡಿ ಅದಕ್ಕೆ ಕಳೆ ತುಂಬಿದ್ದಾರೆ, ಜೀವ ಕಳೆ ತುಂಬಿದ್ದಾರೆ. ಅದನ್ನು ತುಂಬಾ ಜನ ಕೂಡ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಇನ್ನು ಅನೇಕ ಚಲನಚಿತ್ರಗಳು ಬಂದಿದ್ದಾವೆ. ಅದರಲ್ಲಿ ಅಧಿಕಾರಿಗಳ ಆದಿಯಾಗಿ ಸಿಬ್ಬಂದಿ ಅವರನ್ನು ಕೂಡ ಒಂಥರ ಬಫೂನ್ಸ್ ತರ ತೋರಿಸೋದು, ಏನೋ ಒಂದು ಬಿಕಮ್ ಕಾಮಿಡಿ ಸ್ಟಫ್ ಅನ್ನೋ ತರ. ಸೊ ಹಾಗಾಗಿ ಬೇರೆ ಬೇರೆ ತರ ಇದನ್ನ ತೋರಿಸ್ತಕ್ಕಂಥದ್ದು ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ವಿ. ಪ್ರಪ್ರಥಮವಾಗಿ ಲಾಫಿಂಗ್ ಬುದ್ಧ ಅಂತ ನನ್ನ ಹೆಸರು ಕೇಳಿದ ತಕ್ಷಣ ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ನಾನು ಪ್ರಮೋದ್ ಶೆಟ್ಟಿ ಮತ್ತು ಅವರು ತಂಡದವರು ಬರೋ ಮುಂಚೆ ನಾನು ಸಾಹೇಬ್ರ ಹತ್ರ ಮಾತಾಡ್ತಿದ್ದೆ, ಲಾಫಿಂಗ್ ಬುದ್ಧ ಅಂತ ಯಾಕೆ ಹೆಸರು ಇಟ್ಟಿರ್ಬೋದು ಅಂತ. ಪ್ರಮೋದ್ ಶೆಟ್ಟಿ ಅವರು ನೋಡಿದ್ರೆ ಹಾಗೆ ಲಾಫಿಂಗ್ ಬುದ್ಧ ಅದಕ್ಕೆ ಇಟ್ಟಿರ್ಬೋದು ಅಂತ ಸಾಹೇಬ್ರು ಹೇಳ್ತಾ ಇದ್ರು ಇರ್ಬೋದು. ಸೊ ಹಾಗಾಗಿ ಈ ಒಂದು ಸಿನಿಮಾದ ಬಗ್ಗೆ ಈ ಟೀಸರ್ ಅನ್ನ ನೋಡಿದಾಗ, ಪತ್ರಿಕೆಗಳಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ.
ಪೊಲೀಸ್ ಇಲಾಖೆಯಲ್ಲಿ ಮೂಲಭೂತವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಇಟ್ ಇಸ್ ಅ ಪಿರಮಿಡಿಕಲ್ ಸ್ಟ್ರಕ್ಚರ್. ಮೇಲೆ 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 ಹೋದಂತ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥವ್ರು ನಾವು ಇಫ್ ವಿ ಹ್ಯಾವ್ ಟು ಗವರ್ನ್, ಇಫ್